ಹಾಯ್ ಫ್ರೆಂಡ್ಸ್, ಇವತ್ತು ಈ ವಿಡಿಯೋದಲ್ಲಿ ಪಾಲಕ್ ಕರಿ ಮಾಡೋದು ಹೇಗೆ ಅನ್ನೋದನ್ನ ನೋಡೋಣ. ಪಾಲಕ್ ತುಂಬ ಒಳ್ಳೆಯದು ದೇಹಕ್ಕೆ. ಅದು ನಮ್ಮ ಕಣ್ಣಿನ ಒಂದು ಹೆಲ್ತ್ ಕಾಪಾಡಲಿಕ್ಕೆ ಸಹಾಯ ಮಾಡುತ್ತೆ, ಹಾರ್ಟ್ ಹೆಲ್ತ್ ಕೂಡ, ಹಾಗೆ ಬೋನ್ ಹೆಲ್ತ್ ಕೂಡ ಕಾಪಾಡಲಿಕ್ಕೆ ಸಹಾಯ ಮಾಡುತ್ತೆ ಫ್ರೆಂಡ್. ಮತ್ತು ಇದು ಬ್ಲಡ್ ಪ್ರೆಷರ್ ರೆಗ್ಯುಲೇಷನ್ ಕೂಡ ತುಂಬ ಸಹಾಯ ಮಾಡುತ್ತೆ. ಯಾಕಂದರೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಮತ್ತು ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇರೋದ್ರಿಂದ ಬ್ಲಡ್ ಶುಗರ್ ಕಂಟ್ರೋಲ್ ಮಾಡಲಿಕ್ಕೆ ಮತ್ತು ನಮ್ಮ ಇಮ್ಯುನಿಟಿ ಬೂಸ್ಟ್ ಮಾಡಲಿಕ್ಕೆ ಕೂಡ ತುಂಬ ಹೆಲ್ಪ್ ಆಗುತ್ತೆ ಫ್ರೆಂಡ್. ಸೊ ಬನ್ನಿ ತಡೆಯೋಕ್ಕೆ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್, ಇದಕ್ಕೆ ನಾನು ದಾಲ್ ತೊಗೊಂಡಿದ್ದೀನಿ. ಒಂದು ಬೌಲಲ್ಲಿ ದಾಲ್ ತೊಗೊಂಡಿದ್ದೀನಿ, ಬೌಲ್ ಸೈಜಷ್ಟು ದಾಲ್, ಮತ್ತು ಒಂದು ದೊಡ್ಡ ಈರುಳ್ಳಿ, 2-3 ಟೊಮ್ಯಾಟೊ, ಮತ್ತು ಸ್ವಲ್ಪ ಬೆಳ್ಳುಳ್ಳಿ, ಮತ್ತು ಸ್ವಲ್ಪ 2-3 ಚಿಟಿಕೆ ಆಗುವಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ನಾನು ನೀಟಾಗಿ ತೊಳ್ಕೊಂಡು ಇವಾಗ ನೋಡಿ ನೀರು ಹಾಕೋತಾ ಇದ್ದೀನಿ. ನನಗೆ ಎಷ್ಟು ಸಾಂಬಾರು ಬೇಕು ಅಷ್ಟು ನೀರನ್ನು ಹಾಕ್ಕೊಂಡು ಇದರಲ್ಲಿ 1 ವಿಷಲ್ ತೊಗೊಳ್ಳೋಣ ಫ್ರೆಂಡ್. ಓಕೆನಾ? ಸೊ ಇದು 1 ವಿಷಲ್ ತೊಗೊಳ್ಳೋಣ. ಲಿಡ್ ಮುಚ್ಚಿ ಆಗಿದೆ ನೋಡಿ. ಈಗ ನೆಕ್ಸ್ಟು ನಾನು 1 ಕಟ್ಟು ಪಾಲಕ್ ತೊಗೊಂಡಿದ್ದೀನಿ, 1 ಕಟ್ಟು ಪಾಲಕ್ಕು. ನೆಕ್ಸ್ಟು ಮೆಂತೆ, ಓಕೆನಾ, 1 ಮುಷ್ಟಿ ಆಗೋಷ್ಟು ಮೆಂತೆ, ಆಮೇಲೆ ಸ್ವಲ್ಪ ಕೊರಿಯಾಂಡರ್ ಲೀಫ್, ಕೊತ್ತಂಬರಿ ಸೊಪ್ಪು. ಇದು 3 ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ, ತುಂಬ ಚೆನ್ನಾಗಿ ಕೂಡ ಇರುತ್ತೆ ಫ್ರೆಂಡ್. ಇದನ್ನೆಲ್ಲ ನಾನು ನೀಟಾಗಿ ತೊಳ್ಕೊಂಡು ನೋಡಿ ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ. ಇನ್ನೊಂದು ಕಡೆ ಇನ್ನೊಂದು ಕಡೆ ನಾನು ಒಂದು ಪಾತ್ರೆಯಲ್ಲಿ ನೀರು ಕಾಯಲಿಕ್ಕೆ ಇಟ್ಟಿದ್ದೀನಿ ಫ್ರೆಂಡ್. ಓಕೆನಾ? ಈಗ ನಾವೇನು ಸೊಪ್ಪು ತೊಳ್ಕೊಂಡಿರ್ತೀವಲ್ಲ ಅದನ್ನು ಒಂದು ಆಫ್ ಬಾಯ್ಲ್ ಮಾಡ್ಕೊಳ್ಳೋಣ. ಓಕೆನಾ? ಸೊ ಕುಕ್ಕರಲ್ಲೇ ಹಾಕಿದ್ರೆ ಫುಲ್ ಬಾಯ್ಲ್ ಆಗಿಬಿಡುತ್ತೆ, ಅಷ್ಟು ಚೆನ್ನಾಗಿರಲ್ಲ. ಓಕೆನಾ? ಸೊ ಇನ್ನೊಂದು ಕಡೆ ಬೇಳೆ ಬೆಂದಾಗಿದೆ ನೋಡಿ, ಸ್ವಲ್ಪ ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ನಿಮಗೆ ತುಂಬ ತಿಕ್ಕಾಗಬೇಕು ಕರಿ ಅಂದರೆ ಫುಲ್ ಮ್ಯಾಶ್ ಮಾಡ್ಕೊಳ್ಳಿ, ಬಟ್ ನನಗೆ ಅಷ್ಟೊಂದು ಬೇಕಾಗಿಲ್ಲ, ಸ್ವಲ್ಪ ಮಾಡ್ಕೊತೀನಿ. ಸೊ ಇನ್ನೊಂದು ಕಡೆ ನಾನು ಇಲ್ಲಿ ಒಂದು ವೆಸಲಲ್ಲಿ ಒಂದು 3 to 4 ಟೇಬಲ್ ಸ್ಪೂನ್ ಆಗುವಷ್ಟು ಕುಕ್ಕಿಂಗ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅದು ಬಾಯ್ಲ್ ಆದಮೇಲೆ ಅಥವಾ ಸ್ವಲ್ಪ ಬಿಸಿ ಆದಮೇಲೆ ಇಂಗ್ರೀಡಿಯೆಂಟ್ಸ್ನ ಹಾಕ್ತಾ ಹೋಗೋಣ. ನೋಡಿ, ಸಾಸಿವೆ ಹಾಕಿದ್ದೀನಿ, ಸಾಸಿವೆ ಸಿಡ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಅಲ್ವಾ. ಈಗ ಈರುಳ್ಳಿ ಮತ್ತು ಕರಿಬೇವು ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಳ್ಳೋಣ ಫ್ರೆಂಡ್. ತುಂಬ ಬೇಯೋದೇನು ಬೇಡ, ಈರುಳ್ಳಿ ಸ್ವಲ್ಪ ಬೆಂದರೆ ಸಾಕಾಗ್ತದೆ ನೋಡಿ. ಈಗ ನಾವು ಈ ಕಡೆ ಆಫ್ ಬಾಯ್ಲ್ ಮಾಡ್ಕೊಂಡಿರ್ತೀವಲ್ಲ ಸೊಪ್ಪೆಲ್ಲ, ಇದಕ್ಕೆ ಬಗ್ಗಿಸ್ಕೊತಾ ಇದ್ದೀನಿ ನಾನು. ತುಂಬ ರುಚಿಯಾಗಿರುತ್ತೆ, ತುಂಬ ಬೇಗನೆ ಆಗುತ್ತೆ ಫ್ರೆಂಡ್. ಇದು ಇನ್ಸ್ಟೆಂಟಾಗಿ ಕೂಡ ಆಗ್ತದೆ. ಓಕೆನಾ? ಅದಕ್ಕೆ ನಾನು ಚಿಲ್ಲಿ ಪೌಡರ್ ಮತ್ತು ಸ್ವಲ್ಪ ಸಾಂಬಾರು ಪೌಡರ್ ಮತ್ತು 2-3 ಚಿಟಿಕೆ ಆಗೋಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ನಾವು ಬೇಯಿಸ್ಕೊಂಡಿರೋಂಥ ಬೇಳೆ ಕೂಡ ಬಗ್ಗಿಸ್ಕೊಂಡಿದ್ದೀನಿ ಫ್ರೆಂಡ್. ನೋಡಿ ಈ ರೀತಿಯಾಗಿ ಇದು ಒಂದು 5 ನಿಮಿಷ ಆಗೋಷ್ಟು ಕುದಿಬೇಕಾಗ್ತದೆ. ನೋಡಿ ಈ ರೀತಿ ಆಗಿದೆ. ಒಂದು 5 ಮಿನಿಟ್ಸ್ ಆಗುವಷ್ಟು ಕುದಿಲಿ, ಆಮೇಲೆ ನಮ್ಮ ಒಂದು ಪಾಲಕ್ ಕರಿ ರೆಡಿ ಆಗ್ತದೆ ಫ್ರೆಂಡ್. ಓಕೆನಾ? ನೋಡಿ ಪಾಲಕ್ ಕರಿ ರೆಡಿ ಆಗ್ತಾ ಇದೆ. ತುಂಬ ಟೇಸ್ಟಿಯಾಗಿರುತ್ತೆ, ಸೊಪ್ಪು ಕೂಡ ಚೆನ್ನಾಗಿ ಹದವಾಗಿ ಬೆಂದಿರುತ್ತೆ, ತುಂಬ ಬೆಂದಿರೋದಿಲ್ಲ. ಯಾಕಂದರೆ ಕುಕ್ಕರಲ್ಲಿ ಹಾಕಿದ್ರೆ ತುಂಬ ಬೆಂದೋಗುತ್ತೆ, ಹಾಗಾಗಿ ನಾನು ಈ ರೀತಿ ಮಾಡ್ತೀನಿ. ನೋಡಿ ಫ್ರೆಂಡ್, ನಮ್ಮ ಪಾಲಕ್ ಕರಿ ರೆಡಿ ಟು ಸರ್ವ್. ತುಂಬ ಚೆನ್ನಾಗಿರುತ್ತೆ, ಮುದ್ದೆ ಜೊತೆ ಒಳ್ಳೆ ಕಾಂಬಿನೇಷನ್, ಅನ್ನೋ ಜೊತೆನೂ ಫೆಂಟಾಸ್ಟಿಕ್ ಆಗಿ ಒಂದೊಳ್ಳೆ ಕಾಂಬಿನೇಷನ್ ಮತ್ತು ರುಚಿ ಕೊಡುತ್ತೆ ಫ್ರೆಂಡ್. ಓಕೆನಾ? ಸೊ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ಯಾಕಂದರೆ ಪಾಲಕ್ ತುಂಬ ಒಳ್ಳೆಯದು ದೇಹಕ್ಕೆ. ಅದನ್ನು ತರಿತರಿಯಾಗಿ ಮಾಡ್ಕೊಂಡು ತಿನ್ನೋದ್ರಿಂದ ನಮ್ಮ ಆರೋಗ್ಯ ಕೂಡ ಸುಧಾರಿಸುತ್ತೆ ಮತ್ತು ತುಂಬ ಚೆನ್ನಾಗಿ ಕೂಡ ಇರುತ್ತೆ. ಮಕ್ಕಳಿಗೂ ಕೂಡ ಒಂದು ಇಮ್ಯುನಿಟಿ ಬೂಸ್ಟರ್ ಥರ ಪಾಲಕ್ ವರ್ಕ್ ಆಗೋದ್ರಿಂದ ತುಂಬ ಒಳ್ಳೆಯದಾಗಿರುತ್ತೆ ಹೆಲ್ತ್ಗೆ ಫ್ರೆಂಡ್. ಓಕೆನಾ? ಸೊ ಫ್ರೆಂಡ್, ನನ್ನ ಒಂದು ಈ ಬ್ಲಾಗ್ ನಿಮ್ಗೆ ಹೆಲ್ಪ್ ಆಗಿದೆ ಅಂದ್ಕೋತೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಬಾರಾ ಬ್ಲಾಗ್ಸ್.